ಸೊ ಯಾವ ಒಂದು ಪೇಷಂಟ್ ಜರ್ನಿ ನಿಮ್ಮನ್ನು ಇವತ್ತವರೆಗೂ ಕಾಡುತ್ತೆ? ಓಕೆ, ಒಂದು ಎಕ್ಸ್ಪೀರಿಯನ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ನಾನು ನನ್ನ ಟಾಟಾದಲ್ಲಿ ಟ್ರೈನ್ ಮಾಡಬೇಕಾದ್ರೆ ವೆರಿ ಬ್ಯುಸಿ ಒ ಪಿ ಡಿಸ್. ಸೊ ಡೈಲಿ ನಮಗೆ ಒಂದು 100 ಪೇಷಂಟ್ಸ್ ಇರ್ತಾಯಿತ್ತು. ಸೊ ನಾವು ಮಾರ್ನಿಂಗ್ 8 o'clock ಒ ಪಿ ಡಿ ಸ್ಟಾರ್ಟ್ ಮಾಡಿದರೆ ನೈಟ್ 7 or 8 o'clock ತನಕ ಒ ಪಿ ಡಿ ನಡೆಯೋದು. ಮೋಸ್ಟ್ ಆಫ್ ದ ಟೈಮ್ಸ್ ನಮ್ಮ ಲಂಚ್ ಸ್ಕಿಪ್ ಆಗ್ತದೆ. ಸೊ ಪೇಷಂಟ್ಸ್ ಬಂದಾಗ ನಮಗೆ ಮಾತಾಡೋಕ್ಕೆ ಟೈಮ್ ಇರೋದಿಲ್ಲ. ಸೊ ಆ ಥರ ಒಂದು ಪೇಷಂಟ್ ಮಧ್ಯಪ್ರದೇಶದಿಂದ ಒಬ್ಬ ತಂದೆ ಮತ್ತು ಮಗಳು ಬಂದಿದ್ದು. ಸೊ ನಾವು ಅಲ್ಲಿ ಡಯಾಗ್ನೋಸ್ ಆಯಿತು ಆಸ್ಟಿಯೋಸಾರ್ಕೋಮಾ ಅಂತ, ಟ್ರೀಟ್ಮೆಂಟ್ ಆಯಿತು, ಟ್ರೀಟ್ಮೆಂಟ್ ಮುಗೀತು. ಈ ಥರ ಫಾಲೋ ಅಪ್ ಮಾಡ್ತಾಯಿದ್ರು ಎವ್ರಿ 3 months. ಸೊ 1 ವರ್ಷ 2 ವರ್ಷ ಆದಮೇಲೆ ಫಾಲೋ ಅಪ್ಪಿಗೆ ಬಂದಿದ್ದಾರೆ. ಅವತ್ತು ನಾನು ಹಾಸ್ಪಿಟಲ್ ರಜಾ ಇದ್ದೀನಿ. ಅನ್ಫಾರ್ಚುನೇಟ್ಲಿ ಆ ಹುಡುಗಿಗೆ ಕ್ಯಾನ್ಸರ್ ವಾಪಸ್ ಬಂದಿದೆ. ಕ್ಯಾನ್ಸರ್ ವಾಪಸ್ ಬಂದು ಬೇರೆ ಕಡೆ ಎಲ್ಲ ಜಾಸ್ತಿ ಸ್ಪ್ರೆಡ್ ಆಗಿದೆ. ಸೊ ಅವರು ಟ್ರೀಟ್ಮೆಂಟ್ 6-7 ತಿಂಗಳು ಮಾಡ್ತಿದ್ದಲ್ಲ, ಅವ್ರ ತಂದೆ ಮುಂಬೈಗೆ ಶಿಫ್ಟ್ ಆಗಿಬಿಟ್ಟು ಅಲ್ಲೇ ಆಟೋ ಡ್ರೈವರ್ ಆಗಿ ಕೆಲಸ ಮಾಡ್ತಾಯಿದ್ರು ಅವರು. ಮಗಳು ಟ್ರೀಟ್ಮೆಂಟ್ಗೋಸ್ಕರ ಮತ್ತು ಜೊತೆಗೆ ತಮ್ಮ ಅರ್ನಿಂಗ್ಸ್ಗೂ ಆಗುತ್ತೆ, ದುಡಿಯೋದಕ್ಕೂ ಆಗುತ್ತೆ ಅಂತ. ಸೊ ಅವಾಗೆಲ್ಲ ನಮ್ಮ ಕೊಲೀಗ್ಸ್ ಮತ್ತು ನಮ್ಮ ಸೀನಿಯರ್ ಡಾಕ್ಟರ್ಸ್ ಎಲ್ಲ ನೋಡಿಬಿಟ್ಟು ಹೇಳಿದ್ದಾರೆ, ಕ್ಯಾನ್ಸರ್ ತುಂಬ ಸ್ಪ್ರೆಡ್ ಆಗಿಬಿಟ್ಟಿದೆ, ಇದರಿಂದ ಟ್ರೀಟ್ಮೆಂಟ್ ಮಾಡೋಕ್ಕಾಗೋದಿಲ್ಲ, ಗುಣಪಡಿಸೋವಂಥ ಸ್ಟೇಜಲ್ಲಿಲ್ಲ. ಸೊ ನಾನು ನೆಕ್ಸ್ಟ್ 1 ವಾರ ಬಿಟ್ಟು ಹಾಸ್ಪಿಟಲ್ಗೆ ಬಂದೆ. ಅವ್ರು ವಾಪಸ್ ಬಂದರು. ತಂದೆ ಬಂದು ನನಗೆ ಕೇಳಿದ್ರು, ಸರ್ ಲಾಸ್ಟ್ ವೀಕ್ ಬಂದಿದ್ವಿ, ನೀವಿರಲಿಲ್ಲ. ಸೀನಿಯರ್ ಡಾಕ್ಟ್ರ್ ನೋಡಿಬಿಟ್ಟು ಹೇಳಿದ್ರು, ನನ್ನ ಮಗಳನ್ನ ಉಳ್ಸೋಕ್ಕಾಗಲ್ವಂತೆ, ಕ್ಯಾನ್ಸರ್ ತುಂಬ ಸ್ಪ್ರೆಡ್ ಆಗ್ಬಿಟ್ಟಿದೆ ಅಂತೆ. ಆದರೆ ನಾನು ನಿಮ್ಮ ಬಾಯಿಯಿಂದ ಕೇಳಬೇಕು. ಸೊ ನೀವು ಹೇಳಿದ್ರೆ ನಾನು ವಾಪಸ್ ಹೋಗ್ಬಿಡ್ತೀನಿ, ನಾನು ವಾಪಸ್ ನಮ್ಮ ಊರಿಗೆ ಹೋಗ್ಬಿಡ್ತೀನಿ. ನನಗೆ ಬಾಂಬೆ ಬೇಡ, ಇಲ್ಲಿ ಆಟೋ ರಿಕ್ಷಾ ಓಡಿಸೋದು ಬೇಡ, ನನ್ನ ಮಗಳು ಟ್ರೀಟ್ಮೆಂಟ್ ಆಗಲ್ಲ ಅಂತ ನಾನು ಹೋಗ್ಬಿಡ್ತೀನಿ. ಬಟ್ ನನಗೆ ನಿಮ್ಮ ಬಾಯಿಯಿಂದ ಕೇಳಬೇಕು. ಹಾಗಂದರೆ ಅಷ್ಟು ಎಮೋಷನಲಿ ಕನೆಕ್ಟೆಡ್ ಅವ್ನು ನನ್ನ ಮೇಲೆ. ಅವ್ನು ನನ್ನ ಬಾಯಲ್ಲಿ ಕೇಳಬೇಕು, ಡಾಕ್ಟರ್ ಸುಮನ್ ನೀವು ಹೇಳಿದ ಟ್ರೀಟ್ಮೆಂಟ್ ಆಗಲ್ಲ ಅಂತ ನಾನು ಹೋಗ್ಬಿಡ್ತೀನಿ ಅಂತ. ಸೊ ಆವತ್ತು ನನಗೆ ಅದು ಎಷ್ಟೇ ಹಿಟ್ಟಾಯಿತು ಅಂತಂತಂದರೆ, ನಾವು ಅನಿಸುತ್ತೆ ನಾವು ಜನದ ಮೇಲೆ ಅಷ್ಟೊಂದು ನಮ್ಮಿಂದ ಅಫೆಕ್ಟ್ ಆಗುತ್ತೆ, ನಾವು ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದೀವ ಅಂತ. ಬಟ್ ಜನ ದೇ ಆರ್ ಸೋ ಗ್ರೇಟ್ಫುಲ್. ನಾವು ಸಣ್ಣ ಮಾಡೋದನ್ನು ಅಷ್ಟು ಅವರು ಗ್ರೇಟ್ಫುಲ್ಲಾಗಿ ತೊಗೊಳ್ತಾರೆ. ಸೊ ದಟ್ ಆ್ಯಕ್ಚುಲಿ ಇಟ್ ಶುಕ್ ಮೀ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.